ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಪ್ರೀತಿಯ ಆತ್ಮಿಕ ವೀಕ್ಷಕರೇ, ಮತ್ತೊಬ್ಬ ಹೆಣ್ಣು ಮಗಳ ಬಗ್ಗೆ ಇವತ್ತು ಕಲಿತುಕೊಳ್ಳೋಣ. ಆಕೆಯು ಯಾಕೋಬೇದಳ ಮಗಳಾದಂಥ ಮಿರಿಯಮಳು. ಈಕೆಯು ಮಹತ್ವಾಕಾಂಕ್ಷೆಯ ಸ್ತ್ರೀ. ಈಕೆಯ ಬಗ್ಗೆ ಕಲಿಯುವುದಕ್ಕೆ ಮುಂಚಿತವಾಗಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡುವ. ಪ್ರಿಯ ತಂದೆಯಾದ ದೇವರೇ, ಇದುವರೆಗೂ ನಮ್ಮನ್ನು ನಡೆಸಿಕೊಂಡು ಬರುತ್ತಾ ಅನೇಕ ಮಾದರಿಯ ಹೆಣ್ಣು ಮಕ್ಕಳ ಬಗ್ಗೆ, ಸ್ತ್ರೀಯರ ಬಗ್ಗೆ ಕಲಿಯುತ್ತಾ ಬಂದಿದ್ದೇವೆ. ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಆ ಮಿರಿಯಮಳ ಬಗ್ಗೆ ಕಲಿಯುವಾಗ ಜ್ಞಾನವನ್ನು ಕೊಡು, ತಿಳುವಳಿಕೆಯನ್ನು ಕೊಡು. ಮಾತಾಡುವ ನಾನಲ್ಲ, ನೀನು ಸಂಗಡ ಮಾತಾಡಿ ಕೇಳುವ ಪ್ರತಿಯೊಬ್ಬ ಮಕ್ಕಳನ್ನು ಆಶೀರ್ವದಿಸಿ ಎಂಬುದಾಗಿ ಕ್ರಿಸ್ತನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೇನ್. ಮಿರಿಯಮಳು ಅಂದರೆ ಇಬ್ರಿಯ ಭಾಷೆಯಲ್ಲಿ ದ ಬಿಲವಡ್ ಒನ್, ಅಚ್ಚು ಮೆಚ್ಚಿನವಳು ಎಂಬುದಾಗಿ. ಈಕೆಯ ಹಿನ್ನೆಲೆಯನ್ನು ನಾವು ಗಮನಿಸುವಾಗ ಈಕೆಯು ಅಮ್ರಾಮ್ ಮತ್ತು ಯಾಕೋಬೇದಳು ಎಂಬುವರಿಗೆ ಹುಟ್ಟಿದ ಮಗಳು. ಆರೋನನು ಮತ್ತು ಮೋಶೆಗೆ ಹಿರಿಯ ಸಹೋದರಿ. ಇಸ್ರಾಯೇಲ್ ಜನಾಂಗವನ್ನು ನಡೆಸಿದ ಪ್ರಪ್ರಥಮ ಪ್ರವಾದಿನಿ ಹಾಗೂ ನಾಯಕಿಯಾಗಿದ್ದಾಳೆ. ಮಿರಿಯಮಳು ಇಬ್ರಿಯ ದೈವ ಭಕ್ತ ಕುಟುಂಬದ ಒಬ್ಬಳೇ ಮಗಳು. ಈಕೆಯ ತಂದೆ ಅಮ್ರಾಮನು, ತಾಯಿ ಯಾಕೋಬೇದಳು. ದೇವರ ಯೋಜನೆಗಳ ಕಾರ್ಯಾನುಷ್ಠಾನವಾಗಿ ಆರಿಸಲ್ಪಟ್ಟ ಕುಟುಂಬದ ಸದಸ್ಯೆ. ಮಿರಿಯಮಳನ್ನು ಸತ್ಯವೇದವು ಇಸ್ರಾಯೇಲರ ನಾಯಕಿ ಹಾಗೂ ಪ್ರವಾದಿನಿ ಎಂಬುದಾಗಿ ಪರಿಚಯಿಸುತ್ತದೆ. ಈ ಸಮಯದಲ್ಲಿ ಈಕೆಯ ಗುಣಾತಿಶಯಗಳನ್ನು ನಾವು ಸ್ವಲ್ಪ ಹೊತ್ತು ಗಮನದಲ್ಲಿಟ್ಟು ಮಾತಾಡೋಣ. ಮೊದಲನೇದಾಗಿ, ಬಾಲ್ಯದಲ್ಲಿ ಬಹಳ ಚುರುಕಾಗಿದ್ದಂಥ ಹೆಣ್ಣು ಮಗಳು. ವಿಮೋಚನ ಕಾಂಡ 2ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸುವಾಗ, ಆಗಲೇ ಅದರ ಅಕ್ಕ ಅಂದರೆ ಮಿರಿಯಮಳು ಬಂದು ಫರೋಹನನ ಕುಮಾರ್ತೆಗೆ, ನಿನಗೋಸ್ಕರ ಈ ಕೂಸನ್ನು ಮೊಲೆಯುಣಿಸಿ ಸಾಕುವುದಕ್ಕೆ ಇಬ್ರಿಯ ಸ್ತ್ರೀಯರಲ್ಲಿ ಒಬ್ಬ ದಾದಿಯನ್ನು ನನ್ನ ಕರೆದುಕೊಂಡು ಬರಲೋ ಎಂದು ಕೇಳಲು ಫರೋಹನನ ಕುಮಾರ್ತೆ, ಹಾಗೇ ಮಾಡು ಅಂದಳು. ಆ ಹುಡುಗಿ ಓಡಿ ಹೋಗಿ ಕೂಸಿನ ತಾಯಿಯನ್ನೇ ಕರೆದುಕೊಂಡು ಬಂದಳು. ಎಂತಹ ಚುರುಕಾದಂಥ ಹೆಣ್ಣು ಮಗಳು. ತಮ್ಮನ ಮೇಲೆ ಇಟ್ಟಂಥ ಪ್ರೀತಿ, ಆ ಮಗು ಯಾವುದೇ ಕಾರಣಕ್ಕೂ ಸಾಯಬಾರದು ಎಂಬುದಾಗಿ ಆ ಮಗುವನ್ನು ನೋಡಿಕೊಳ್ಳುವ ಜವಾಬ್ದಾರಿಕೆ. ಅಕ್ಕಂದಿರಿಗೆ ತಮ್ಮಂದಿರ ಮೇಲೆ ಅತಿಯಾದ ಪ್ರೀತಿ ಇದೆ. ಈ ಲೋಕದಲ್ಲಿ ಅನೇಕ ಹೆಣ್ಣು ಮಕ್ಕಳನ್ನು ನಾವು ಗಮನಿಸಿದ್ದೇವೆ. ತಮ್ಮಂದಿರು ಎಷ್ಟೇ ತಪ್ಪನ್ನು ಮಾಡಿದ್ದಾಗ್ಯೂ ಸಹ ಅವರ ಮೇಲೆ ಪ್ರೀತಿಯನ್ನು ತೋರಿಸುತ್ತಾರೆ, ಕನಿಕರವನ್ನು ತೋರಿಸುತ್ತಾರೆ. ಮಿರಿಯಮಳ ಬಾಲ್ಯ ಜೀವನ ಸುಲಭವಾಗಿರಲಿಲ್ಲ ಪ್ರಿಯರೇ. ಅದೊಂದು ಸವಾಲಿನ ಜೀವಿತವಾಗಿತ್ತು. ಮಿರಿಯಮಳ ತಂದೆ ತಾಯಿಗಳು ಐಗುಪ್ತದ ದಾಸತ್ವದಲ್ಲಿದ್ದರು. ಇಬ್ರಿಯ ಗಂಡು ಮಕ್ಕಳನ್ನು ಬಾಲ್ಯದಲ್ಲೇ ಕೊಲ್ಲಬೇಕೆನ್ನುವ ರಾಜಾಜ್ಞೆಯನ್ನು ಫರೋಹನನಿಂದ ಹೊಂದಿದವರಾಗಿದ್ದರು. ಮಿರಿಯಮಳು ಬಾಲ್ಯದಲ್ಲಿಯೇ ತಂದೆ ತಾಯಿಯರಿಗೆ ವಿಧೇಯಳಾದ ಬಾಲೆಯಾಗಿದ್ದಳು. ತಂದೆ ತಾಯಿಗಳನ್ನು ಅರಿತು ಅವರಿಗೆ ವಿಧೇಯಳಾದಳು. ಮಿರಿಯಮಳ ಬಾಲ್ಯಾವಸ್ಥೆಯನ್ನು ಇಬ್ರಿಯ ಗಂಡು ಮಕ್ಕಳನ್ನು ನೈಲ್ ನದಿಗೆ ಹಾಕಬೇಕೆಂಬ ರಾಜಾಜ್ಞೆ ಜಾರಿಯಲ್ಲಿತ್ತು. ತಮ್ಮನಾದ ಮೋಶೆಯನ್ನು ತಂದೆ ತಾಯಿಗಳು 3 ತಿಂಗಳು ಮನೆಯಲ್ಲೇ ಬಚ್ಚಿಟ್ಟಿದ್ದರು. ನಂತರ ಮಗುವನ್ನು ಮನೆಯಲ್ಲಿಟ್ಟುಕೊಳ್ಳುವುದು ಸಾಧ್ಯವಾಗದಿದ್ದಾಗ ಮಗುವನ್ನು ರಕ್ಷಿಸುವ ಕೆಲಸದಲ್ಲಿ ಪೋಷಕರ ಸಹೋದ್ಯೋಗಿಯಾಗಿ ಕಾರ್ಯನಿರ್ವಹಿಸಿದಳು. ಮಿರಿಯಮಳ ವಿಧೇಯತೆಯೇ ಆಕೆಯ ಆತ್ಮಿಕ ಜೀವಿತದ ಅಭಿವೃದ್ಧಿಗೆ ಕಾರಣವಾಗಿದೆ. ಮಿರಿಯಮಳು ತನ್ನ ಬಾಲ್ಯದಲ್ಲೇ ಕರ್ತನ ಯೋಜನೆಯ ಕಾರ್ಯಕ್ಕಾಗಿ ನೇಮಿಸಲ್ಪಟ್ಟಳು ಹಾಗೂ ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿದಳು ಎಂಬುದಾಗಿ ನೋಡುತ್ತೇವೆ. ಈ ಕಾರ್ಯಕ್ಕಾಗಿ ಆಕೆ ತನ್ನ ಬಾಲ್ಯ ಸಮಯವನ್ನು ತ್ಯಾಗ ಮಾಡಬೇಕಾಗಿತ್ತು.
ಸಣ್ಣ ಹುಡುಗಿ, ಆಟ ಆಡುವ ವಯಸ್ಸು, ಸ್ನೇಹಿತರ ಜೊತೆ ಮನೋರಂಜನೆ ಮಾಡುವ ವಯಸ್ಸು. ಅಂತಹ ಸಮಯದಲ್ಲಿ ಜವಾಬ್ದಾರಿಕೆಯನ್ನು ವಹಿಸಿಕೊಂಡಳು. ಐಗುಪ್ತ ದೇಶದಲ್ಲಿದ್ದಾಗ್ಯೂ ಧೈರ್ಯದಿಂದ ತಾಯಿಯ ನಿರ್ದೇಶನದಂತೆ ಸಮಯೋಚಿತವಾಗಿ ಫರೋಹನ ಕುಮಾರ್ತೆಯೊಡನೆ ಮಾತನಾಡಬೇಕಾಯಿತು. ಅದೇ ಸಮಯದಲ್ಲಿ ಮಿರ್ಯಮಳ ಮನಸ್ಥಿತಿ, ತನ್ನ ತಮ್ಮನಿಗೆ ಏನಾಗುವುದೋ ಎಂಬ ಆತಂಕ ಒಂದೆಡೆಯಾದರೆ, ನೈಲ್ ನದಿಯಲ್ಲಿ ಆಪಿನ ಪೆಟ್ಟಿಗೆಯಲ್ಲಿ ಇಡಲ್ಪಟ್ಟಿರುವ ಮಗುವು ಸುರಕ್ಷಿತವಾಗಿರುವುದನ್ನು ಗಮನಿಸುವ ಕಾರ್ಯ, ಇವೆಲ್ಲವೂ ಸುಗಮವಾದಲ್ಲಿ ಸ್ವಂತ ತಾಯಿಯನ್ನೇ ದಾಸಿ ಎಂದು ಕರೆದುಕೊಂಡು ಬಂದು ಪರಿಚಯಿಸುವ ಕಾರ್ಯ, ಇವೆಲ್ಲವೂ ಪುಟ್ಟ ಬಾಲಕಿಗೆ ಕಷ್ಟಕರವಾದ ಕೆಲಸಗಳೇ ಆದವು. ಪ್ರಸ್ತುತ ದಿನಮಾನಗಳಲ್ಲಿ ವಿಶ್ವಾಸಕರ ನಾವು ಇಂಥ ಅನೇಕ ಕಷ್ಟಕರ ಪರಿಸ್ಥಿತಿಯನ್ನು ಹಾದು ಹೋಗಬೇಕಾಗಿದೆ. ಕರ್ತನಾದ ಕ್ರಿಸ್ತನು ನಮ್ಮ ನಿರ್ಬಲಾವಸ್ಥೆಯನ್ನು ಬಲ್ಲವನಾಗಿ ನಮ್ಮನ್ನು ಯೋಗ್ಯರೆಂದೆಣಿಸಿ ಸುವಾರ್ತೆಯನ್ನು ನಮ್ಮ ವಶಕ್ಕೆ ನೀಡಿದ್ದಾನೆ. 1 ಥೆಸಲೋನಿಕ 2ನೇ ಅಧ್ಯಾಯ 3 ಮತ್ತು 4ನೇ ವಚನದಲ್ಲಿ ನೋಡುವಂತರಾಗಿದ್ದೇವೆ. ಕ್ರಿಸ್ತನವರಾದ ನಮ್ಮಲ್ಲಿ ದೇವರಾತ್ಮನು ವಾಸಿಸುವಾತನಾಗಿದ್ದಾನೆ. ಸತ್ಯದ ಆತ್ಮನು ನಮ್ಮನ್ನು ಸತ್ಯಕ್ಕೆ ನಡೆಸುತ್ತಾನೆ, ಉಪದೇಶಿಸುತ್ತಾನೆ. ಕರ್ತನಿಗೆ ನಮ್ಮ ಸಾಮರ್ಥ್ಯ ಬೇಕಾಗಿಲ್ಲ, ನಮ್ಮ ಮನೋಭಾವ ಬೇಕಾಗಿದೆ. ದೇವರು ನಮ್ಮ ಹೃದಯದ ಆಲೋಚನೆಗಳನ್ನು, ಬಾಯಿ ಮಾತುಗಳನ್ನು ಬಲ್ಲವನಾಗಿದ್ದಾನೆ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಿರ್ಯಾಮಳ ಧೈರ್ಯದ ಮಾತುಗಳು, ಇಬ್ರಿಯ ಸ್ತ್ರೀಯರಲ್ಲಿ ಒಬ್ಬ ದಾದಿಯನ್ನು ಕರೆದುಕೊಂಡು ಬರಲು ಎಂತಹ ಧೈರ್ಯವನ್ನು ತೋರಿಸಿದಳು. ಈ ಬಾಲಕಿ ಈ ಲೋಕದಲ್ಲಿ ನಾವು ಎದುರಿಸಬೇಕಾದ ಕಷ್ಟಕರ ಸನ್ನಿವೇಶಗಳಿಗೆ ನಾವು ಹೆದರಬಾರದು. ಹೌದು ಪ್ರಿಯರೇ, ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ ಎಂಬುದಾಗಿ ಪೌಲನು ತಿಮೋಥೆನಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ ತಿಳಿಸುವಂತನಾಗಿದ್ದಾನೆ. ಆದ್ದರಿಂದ ಮಿರ್ಯಮಳ ಹಾಗೆ ಧೈರ್ಯದಿಂದ ಆತ್ಮನ ಬಲ ಹೊಂದಿ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗುತ್ತದೆ. 2ನೇ ಗುಣ, ಮಿರ್ಯಮಳ ನಾಯಕತ್ವ. ವಿಮೋಚನಕಾಂಡ 15ನೇ ಅಧ್ಯಾಯ 20ರಿಂದ 21ನೇ ವಚನವನ್ನು ನಾವು ಗಮನಿಸುವಾಗ ಅದರಲ್ಲಿ ಮಿರ್ಯಮಳ ನಾಯಕತ್ವ ಎದ್ದು ಕಾಣುತ್ತದೆ. ಕರ್ತನ ಆಜ್ಞೆಯಂತೆ ತನ್ನ ಕೋಲನ್ನು ಕೆಂಪು ಸಮುದ್ರದ ಮೇಲೆ ಚಾಚಿದಾಗ ಮೋಶೆ ಆ ಕೋಲನ್ನು ಚಾಚುವಾಗ ನೀರು ಗೋಡೆಯಂತೆ 2 ಎಡಬಲಗಳಲ್ಲಿ ನಿಂತಿತ್ತು. ಇಸ್ರಾಯೇಲರು ಮಂಜೂಷದೊಡನೆ ಒಣ ನೆಲದಲ್ಲಿ ದಾಟಿ ಹೋದರು. ಫರೋಹನ ಸೈನ್ಯ ನೀರಿನಲ್ಲಿ ಮುಳುಗಿ ಹೋಯಿತು. ಕರ್ತನ ಮಹಾಶಕ್ತಿಯನ್ನು, ಪರಾಕ್ರಮವನ್ನು, ಪ್ರಕೃತಿಯ ಮೇಲಿನ ಆತನ ಸಾರ್ವಭೌಮತೆಯನ್ನು ಕಣ್ಣಾರೆ ಕಂಡ ಇಸ್ರಾಯೇಲರು ಕರ್ತನಿಗೆ ಜಯಗೀತೆಯನ್ನು, ಸ್ತುತಿಗೀತೆಯನ್ನು ಹಾಡಿದರು. ಆ ಸಂದರ್ಭದಲ್ಲಿ ಮಿರ್ಯಮಳು ಸ್ತ್ರೀ ಸಮೂಹದ ನಾಯಕಿಯಾಗಿ ದಮ್ಮಡಿ ಬಡಿಯುತ್ತಾ, ನಾಟ್ಯವಾಡುತ್ತಾ ಕರ್ತನಿಗೆ ಗಾನ ಮಾಡಿರಿ, ಆತನು ಮಹಾಜಯಶಾಲಿಯಾದನು, ಕುದುರೆಗಳನ್ನು, ರಾಹುತರನ್ನು ಸಮುದ್ರದಲ್ಲಿ ಕೆಡವಿ ನಾಶ ಮಾಡಿದ್ದಾನೆ ಎಂಬುದಾಗಿ ಹಾಡಿದಳು. ವಿಮೋಚನಕಾಂಡ 15ನೇ ಅಧ್ಯಾಯ 20ನೇ ವಚನದಲ್ಲಿ ನೋಡುವಂತರಾಗಿದ್ದೇವೆ. ಸತ್ಯವೇದವು ಮಿರ್ಯಮಳನ್ನು ಪ್ರವಾದಿನಿ ಎಂದು ಪರಿಚಯಿಸುತ್ತದೆ. ಮಿರ್ಯಮಳು ಕರ್ತನ ಪರಾಕ್ರಮ ಹಾಗೂ ಆತನ ಸಾರ್ವಭೌಮತೆಯನ್ನು ತಿಳಿದಿದ್ದಳು. ಕರ್ತನಿಂದ ಹೊಂದಿದ ಜಯದ ಜೀವಿತ ಮತ್ತು ಮಹೋಪಕಾರಿಗಳಿಗಾಗಿ ಆತನನ್ನು ಆರಾಧಿಸುವವಳಾಗಿದ್ದಳು. ಸ್ತ್ರೀ ಸಮೂಹವನ್ನು ಆತ್ಮೀಕ ಮಾರ್ಗದಲ್ಲಿ ನಡೆಸುವ ಜವಾಬ್ದಾರಿಯನ್ನು ವಹಿಸಿಕೊಂಡಳು. ದೇವರಾತ್ಮನ ಹೇಳಿಕೆ ಏನೆಂದರೆ, ಶುಭವಾರ್ತೆಯನ್ನು
ಪ್ರಸಿದ್ಧಪಡಿಸುವ ಸ್ತ್ರೀ ಸಮೂಹವು ಎಷ್ಟೋ ದೊಡ್ಡದು ಎಂಬುದಾಗಿ ಕೀರ್ತನೆಗಳು 68ನೇ ಅಧ್ಯಾಯ 11ನೇ ವಚನದಲ್ಲಿ ಗಮನಿಸುವಂತರಾಗಿದ್ದೇವೆ. ಕ್ರೈಸ್ತ ಸ್ತ್ರೀಯರ ಆತ್ಮೀಕ ಮಟ್ಟವು ಅವರಲ್ಲಿರುವ ಅನ್ಯೋನ್ಯತೆಯ ಮೌಲ್ಯವನ್ನು ಆಧರಿಸಿದೆ. ನಾಯಕನಾದ ಶ್ರೀ ಪೌಲನು ಹೇಳುವುದೇನೆಂದರೆ, ನಾನು ಕ್ರಿಸ್ತನನ್ನು ಅನುಸರಿಸಿದಂತೆ ನೀವು ನನ್ನನ್ನು ಅನುಸರಿಸಿರಿ ಎಂಬುದಾಗಿ. ಮಿರಿಯಮಳು ತನ್ನಲ್ಲಿರುವ ವರಗಳನ್ನು ಕರ್ತನಿಗಾಗಿ ಬಳಸಿದಳು. ಮಿರಿಯಮಳೆಯ ಕಾರ್ಯದಲ್ಲಿ ಉತ್ತಮ ನಾಯಕತ್ವ, ಕೃತಜ್ಞತಾಸ್ತುತಿ, ಆರಾಧನೆ, ಅನ್ಯೋನ್ಯತೆ, ದೀನತೆ, ಕರ್ತನನ್ನು ಮಹಿಪಡಿಸುವಿಕೆ ಇವುಗಳು ಒಂದಾಗಿರುವುದನ್ನು ಕಾಣಬಹುದಾಗಿದೆ. ಮೂರನೇ ಗುಣ, ಮಿರ್ಯಮಳ ಬೀಳುವಿಕೆ. ಅರಣ್ಯಕಾಂಡ 12ನೇ ಅಧ್ಯಾಯ 1ರಿಂದ 5 ವಚನಗಳಲ್ಲಿ ಇದನ್ನು ಗಮನಿಸುತ್ತೇವೆ. ಮಿರ್ಯಮಳು ತನ್ನ ಬಾಲ್ಯದಿಂದಲೂ ಕರ್ತನಿಂದ ಆರಿಸಲ್ಪಟ್ಟ, ಉಪಯೋಗಿಸಲ್ಪಟ್ಟ ವ್ಯಕ್ತಿಯಾಗಿದ್ದಾಳೆ. ಇಸ್ರಾಯೇಲರ ನಾಯಕರಾದ ಮೋಶೆ ದೇವರ ಅನ್ಯೋನ್ಯತೆಯಲ್ಲಿ ಕಾರ್ಯನಿರ್ವಹಿಸುವ ನಂಬಿಗಸ್ತ ದೇವರ ಸೇವಕನು. ಆದರೆ ಮೋಶೆ ಕೂಶ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಾಗ ಮಿರ್ಯಮಳು ಮೋಶೆಯ ವಿರುದ್ಧ ಮಾತಾಡಿದಳು. ಆಕೆಯ ಮಾತುಗಳು ಅವಳ ಸ್ವಭಾವವನ್ನು ತಿಳಿಸುವಂಥದ್ದಾಗಿದೆ. ಮಿರ್ಯಮಳು ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತನ್ನನ್ನು ತಾನೇ ಪ್ರತಿಷ್ಠೆಗೆ ತಂದು, ನೀನೊಬ್ಬನೇ ನಾಯಕನಾ, ನಿನಗಿಂತ ದೊಡ್ಡ ನಾಯಕರಿಲ್ವಾ ಎಂಬುದಾಗಿ ಮೋಶೆಗೆ ವಿರೋಧವಾಗಿ ಮಾತಾಡುತ್ತಿರುವಾಗ ಕರ್ತನ ವಾಕ್ಯದ ಎಚ್ಚರಿಕೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ, ಪ್ರತಿಯೊಬ್ಬ ಮಕ್ಕಳಿಗೂ ನೀಡ್ತಕ್ಕಂಥದ್ದು. ಎಫೆಸದವರೆಗೆ 5ನೇ ಅಧ್ಯಾಯ 12ನೇ ವಚನದಲ್ಲಿ, ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ನಮ್ಮ ಸ್ವಭಾವ ದೀನತೆಯುಳ್ಳದ್ದಾಗಿರಬೇಕು, ವಿನಯವುಳ್ಳದ್ದಾಗಿರಬೇಕು, ನಂಬಿಕೆ ಉಳ್ಳದ್ದಾಗಿರಬೇಕು. ಅಹಂಕಾರದಿಂದ, ಅಹಂಭಾವದಿಂದ, ನಾನತ್ವದಿಂದ ನಡೆದುಕೊಳ್ಳುವಂಥದ್ದಲ್ಲ. ಮಿರಿಯಮಳು ಸ್ವಲ್ಪ ಹೊತ್ತು ಆ ಸ್ವಭಾವವನ್ನು ವ್ಯಕ್ತಪಡಿಸಿದ್ದಳು. ಸತ್ಯವೇದ ತಿಳಿಸ್ತಕ್ಕಂಥದ್ದು, ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಪೇತ್ರನು ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 5ರಿಂದ 6 ವಚನಗಳನ್ನು ಗಮನಿಸುವಾಗ ಅದು ತಿಳಿಸುವಂಥದ್ದಾಗಿದೆ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆ ತೋರಿಸುತ್ತಾನೆ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ಪ್ರಿಯ ಸಹೋದರ ಸಹೋದರಿಯರೇ, ಮಿರ್ಯಮಳ ಬೀಳುವಿಕೆಗೆ ಆಕೆಯ ಸ್ವಭಾವವೇ ಕಾರಣ. ನಮ್ಮ ಬೀಳುವಿಕೆಗೆ ಅದೇ ಸ್ವಭಾವ ಕಾರಣ. ತಗ್ಗಿಸುವಿಕೆ ಇಲ್ಲದೆ ಇರುವುದು, ವಿನಯತೆಯಿಂದ ನಡೆದುಕೊಳ್ಳದೇ ಇರುವುದು, ದೀನತೆ ಇಲ್ಲದೆ ಇರುವುದು, ಅನ್ಯೋನ್ಯವಾಗಿ ನಡೆದುಕೊಳ್ಳದೇ ಇರತಕ್ಕಂಥದ್ದು, ಒಬ್ಬರನ್ನೊಬ್ಬರು ಸೈರಿಸಿಕೊಳ್ಳದೇ ಇರತಕ್ಕಂಥದ್ದು. ಒಬ್ಬರು ಬೆಳೆದಾಗ ನಮ್ಮ ಕಣ್ಣ ಮುಂದೆ ಅವರು ಬೆಳೆಯುತ್ತಿದ್ದಾರೆ ಎಂಬುದನ್ನು ನೋಡಲಿಕ್ಕಾಗದೆ ಅಹಂಕಾರದಿಂದ ನಾವು ನಡೆದುಕೊಳ್ಳುವುದು, ಅಹಂನಿಂದ ನಡೆದುಕೊಳ್ತಕ್ಕಂಥದ್ದು, ಅಸೂಹೆಯಿಂದ ನಡೆದುಕೊಳ್ತಕ್ಕಂಥದ್ದು, ಇವುಗಳು ದೇವರಿಗೆ ಮೆಚ್ಚುಗೆ ಆಗುವುದಿಲ್ಲ. 4ನೇ ಗುಣ, ಮಿರ್ಯಮಳು ಸ್ವನೀತಿಯನ್ನು ಆಶ್ರಯಿಸಿದಳು. ಇದು ಆಕೆಯ ಬೀಳುವಿಕೆಗೆ ಕಾರಣ. ಸ್ವನೀತಿಯು ನಮ್ಮನ್ನು ಶರೀರ ದೀನ ಸ್ವಭಾವಕ್ಕೆ ಒಳಪಡಿಸುತ್ತದೆ. ಶರೀರ ದೀನ ಸ್ವಭಾವದಗಳ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವಾಗಿದೆ ಎಂಬುದಾಗಿ ಪೌಲನು ರೋಮಾಪುರದವರೆಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 7ರಿಂದ 8 ವಚನಗಳಲ್ಲಿ ನಮಗೆ ತಿಳಿಸುವಂತನಾಗಿದ್ದಾನೆ. ಶರೀರ ದೀನರು ದೇವರಿಗೆ ಮೆಚ್ಚುಗೆಯಾಗಲಾರರು. ಮಿರ್ಯಮಳು ದೇವರಿಂದ ಆರಿಸಲ್ಪಟ್ಟವಳು, ನೇಮಿಸಲ್ಪಟ್ಟವಳು ಆಗಿದ್ದು ದೇವರಿಂದ ಆಯ್ಕೆಯಾದಂಥ ಮೋಶೆ ಅಧಿಕಾರವನ್ನು ಅದರ ವಿರೋಧವಾಗಿ ಮಾತಾಡುವವಳಾದಳು. ಮೋಶೆ ದೇವರಿಂದ ಆರಿಸಲ್ಪಟ್ಟವನು, ನೇಮಿಸಲ್ಪಟ್ಟವನು ಎಂಬುದಾಗಿ ಸ್ವಲ್ಪ ಹೊತ್ತು ಆಕೆ ಯೋಚನೆ ಮಾಡಿರಲಿಲ್ಲ. ಇದು ದೇವರ ಚಿತ್ತಕ್ಕೆ ವಿರೋಧವಾದ ಮಾತುಗಳಾಗಿದ್ದವು.
ಮಿರ್ಯಮಳು ಸ್ವನೀತಿಯಿಂದ ಮೋಶೆಗೆ ಸರಿಸಮಾನಳೆಂದು ಪರಿಗಣಿಸಿಕೊಂಡಳು. ಅದರ ಫಲವಾಗಿ ದೇವರ ಕೋಪಕ್ಕೂ ಶಿಕ್ಷೆಗೂ ಗುರಿಯಾದಳು. ಕರ್ತನು ಆಕೆ ಮೇಲೆ ಕೋಪಗೊಂಡನು. ಮಿರ್ಯಮಳನ್ನು, ಆರೋನರನ್ನು ದೇವ ದರ್ಶನದ ಗುಡಾರದ ಹತ್ತಿರಕ್ಕೆ ಕರೆದನು. ಕರ್ತನು ಮೇಘ ಸ್ತಂಭದೊಳಗೆ ಇಳಿದು ಅವರಿಬ್ಬರ ಸಂಗಡ ಮಾತಾಡಿದನು. ಮೋಶೆಯ ಕುರಿತು ಕರ್ತನು ಹೇಳಿದ ಸಂಗತಿಗಳು. ಮಿರ್ಯಮಳಿಗೂ ಆರೋನನಿಗೂ ಒಂದು ಎಚ್ಚರಿಕೆಯ ಮಾತುಗಳು. ಮೋಶೆ ಭೂಮಿಯ ಮೇಲಿರುವ ಎಲ್ಲ ಮನುಷ್ಯರಿಗಿಂತ ಬಹುಸಾತ್ವಿಕನು. ನನ್ನ ಸೇವಕನಾದ ಮೋಶೆ ಅಂಥವನಲ್ಲ. ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು ಆತನೊಬ್ಬನೇ. ಅವನ ಸಂಗಡ ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿ ಮಾತಾಡುವೆನು. ಅವನು ಕರ್ತನ ಸ್ವರೂಪವನ್ನೇ ದೃಷ್ಟಿಸುವವನು. ಪ್ರಿಯರೇ, ಅನೇಕ ಸಾರಿ ನಾವು ನಾಯಕರ ವಿರೋಧವಾಗಿ ಮಾತಾಡುವಾಗ ದೇವರು ಮೆಚ್ಚುವುದಿಲ್ಲ. ಅದು ಯಾರೇ ಆಗಿದ್ದಾಗ್ಯೂ ಪರವಾಗಿಲ್ಲ. ಇದು ಒಂದು ಎಚ್ಚರಿಕೆಯ ಮಾತು. ಮಿರ್ಯಮಳು ದುಡುಕಿ ಮಾತಾಡಬಾರದಾಗಿತ್ತು. ಸ್ವನೀತಿಯನ್ನು ಅನುಸರಿಸಬಾರದಾಗಿತ್ತು. ಮಿರ್ಯಮಳು ವಿವೇಕವಿಲ್ಲದ ಮಾತುಗಳಿಂದ ಆಕೆಗೆ ತೊನ್ನು ರೋಗಕ್ಕೆ ಒಳಗಾದಳು. ಆಕೆಯ ಶರೀರ ಹಿಮದಂತೆ ಬೆಳ್ಳಗಾಯಿತು. ಮಿರ್ಯಮಳು ಪಾಳ್ಯದ ಹೊರಗೆ 7 ದಿವಸ ಇರಬೇಕಾಯಿತು. ಆಕೆಯು ತಿರುಗಿ ಪಾಳ್ಯಕ್ಕೆ ಸೇರಿಕೊಳ್ಳುವ ಪರ್ಯಂತರ ಇಸ್ರಾಯೇಲರು ಪ್ರಯಾಣ ಮಾಡಲಿಲ್ಲ. ವಿಶ್ವಾಸಿಯ ಪಾಪಗಳು ಇತರರ ಆತ್ಮಿಕ ಪ್ರಗತಿಗೆ ಅಡ್ಡಿಯನ್ನುಂಟು ಮಾಡುತ್ತದೆ. ಇಂತಹ ಪರಿಸ್ಥಿತಿಯಲ್ಲೂ ಸಹ ಹೀಯಾಳಿಕೆಗೆ ಒಳಗಾದಂಥ ಮೋಶೆ, ಅವಮಾನಕ್ಕೆ ಗುರಿಯಾದಂಥ ಮೋಶೆ ದೇವರ ಬಳಿಯಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುವುದು, ಸ್ವಾಮಿ ಯೆಹೋವನೇ ಆಕೆಗೆ ವಾಸ ಮಾಡು, ಆಕೆಯನ್ನು ಗುಣಪಡಿಸು, ಆಕೆಯಲ್ಲಿರ್ತಕ್ಕಂಥ ತೊನ್ನು ರೋಗವನ್ನು ತೆಗೆದುಹಾಕು ಎಂಬುದಾಗಿ ಮೋಶೆ ಬೇಡಿಕೊಳ್ಳುವಾಗ ದೇವರು ತನ್ನ ಸೇವಕನ ಮಾತನ್ನು ಕೇಳಿದನು ಎಂಬುದಾಗಿ ನೋಡುತ್ತೇವೆ. ನಮ್ಮ ಪರಿಶುದ್ಧ ಜೀವಿತಕ್ಕೆ ಪ್ರಾರ್ಥನೆಯ ಅವಶ್ಯಕತೆ ಇದೆ. ಆದುದರಿಂದ ಸಭೆಯ ಅನ್ಯೋನ್ಯತೆಯ ಜೀವಿತ ಆತ್ಮಿಕ ಯಾತ್ರೆಯನ್ನು ಸುಲಲಿತಗೊಳಿಸುತ್ತದೆ. ಪ್ರಿಯರೇ, ನಾವು ಇತರರಿಗೋಸ್ಕರ ಪ್ರಾರ್ಥನೆ ಮಾಡುವ ವ್ಯಕ್ತಿಗಳಾಗಬೇಕು. ಮೋಶೆಯ ಶ್ರೇಷ್ಠವಾದ ಗುಣ ಮಧ್ಯಸ್ಥಿಕೆಯ ಪ್ರಾರ್ಥನೆ. ತನ್ನ ಅಕ್ಕನಿಗೆ ಮಾತ್ರವಲ್ಲ, ತನ್ನ ಅಣ್ಣನಿಗೆ ಮಾತ್ರವಲ್ಲ, ದುಷ್ಟ, ಕೆಟ್ಟ, ಗುಣಗುಟ್ಟುವ, ಪದೇ ಪದೇ ದೇವರಿಗೆ ವಿರೋಧವಾಗುವ ಇಸ್ರಾಯೇಲರಿಗೂ ಸಹ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಅಂತಹ ಗುಣವುಳ್ಳ ಮೋಶೆ ದೇವರಲ್ಲಿ ಪ್ರಾರ್ಥಿಸಿಕೊಂಡು ಬೇಡಿಕೊಳ್ಳುವಾಗ ತನ್ನ ಅಕ್ಕನಿಗೆ ಗುಣವಾಗುವಂತೆ ಪ್ರಾರ್ಥಿಸಿದನು. ಆಕೆಯು ಗುಣ ಹೊಂದಿದಳು. ಪ್ರಿಯರೇ, ನಮ್ಮಲ್ಲಿ ಅನೇಕರಿಗೆ ಮಿರ್ಯಮಳ ಗುಣಗಳಿವೆ. ಅನೇಕ ಹೆಣ್ಣು ಮಕ್ಕಳು ತಮ್ಮನ್ನು ತಾವೇ ಪರೀಕ್ಷಿಸಿ ಮಾಡಿಕೊಳ್ಳಬೇಕು, ಪರಿಶೋಧನೆ ಮಾಡಿಕೊಳ್ಳಬೇಕು, ಪರಿಶೀಲನೆ ಮಾಡಿಕೊಳ್ಳಬೇಕು. ಸ್ವಾಮಿ, ನನ್ನಲ್ಲಿ ಅಂಥ ಅಸೂಯೆ ಗುಣ ಇದ್ದಂಥ ಪಕ್ಷದಲ್ಲಿ, ನನ್ನಲ್ಲಿ ಆ ಸ್ವನೀತಿಯ ಗುಣ ಇದ್ದಂಥ ಪಕ್ಷದಲ್ಲಿ, ಇನ್ನೊಬ್ಬರನ್ನು ಹೀಯಾಳಿಸುವ ಗುಣ ಇದ್ದಂಥ ಪಕ್ಷದಲ್ಲಿ, ಇನ್ನೊಬ್ಬರನ್ನು ಕೀಳಾಗಿ ನೋಡುವ ಗುಣ ಇದ್ದಂಥ ಪಕ್ಷದಲ್ಲಿ ನನ್ನಿಂದ ತೆಗೆದುಹಾಕು ಎಂಬುದಾಗಿ ಪ್ರಾರ್ಥನೆ ಮಾಡಬೇಕು. ಪ್ರಾರಂಭದಲ್ಲಿ ಮಿರ್ಯಮಳು ಉತ್ತಮವಾದ ನಾಯಕತ್ವವುಳ್ಳ ಮಗಳಾಗಿ ಬೆಳೆದಳು. ಆದರೆ ಆಕೆ ಪರಿಪಕ್ವವಾದ ಕ್ರೈಸ್ತಿಯ ಮಗಳಾಗಿ ಬೆಳೆಯಲಿಲ್ಲ. ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡ ತಕ್ಷಣ ಉತ್ತಮವಾದ ಕ್ರೈಸ್ತರಾಗಿರುತ್ತೇವೆ. ಭಕ್ತಿ ಸಂಜೀವನ ಕೂಟಗಳು ನಡೆದಾಗ ಉತ್ತಮವಾದ ತೀರ್ಮಾನಗಳನ್ನು ಮಾಡಿಕೊಳ್ಳುತ್ತೇವೆ. ಪ್ರಾರಂಭದಲ್ಲಿ ನಮ್ಮ ಆತ್ಮೀಕತೆ ಉನ್ನತವಾದ ಗತಿಗೆ ನಡೆಯುವಂಥದ್ದಾಗಿದೆ. ಆದರೆ ಪರಿಪೂರ್ಣವಾದ ಪರಿಪಕ್ವತೆ ಎಂಬತಕ್ಕಂಥದ್ದು ನಮ್ಮ ಜೀವಿತದಲ್ಲಿ ಬರಬೇಕಾದರೆ
ನಾವು ಕ್ರಿಸ್ತನನ್ನು ಸದಾ ಆತುಕೊಳ್ಳಬೇಕು. ಮಿರ್ಯಮಳು ಒಬ್ಬ ಉತ್ತಮವಾದ ಪ್ರವಾದಿನಿ, ಉತ್ತಮವಾದ ನಾಯಕಿ ಇಸ್ರಾಯೇಲ್ ಜನಾಂಗಕ್ಕೆ. ಆಕೆಯೂ ಸಹ ತಪ್ಪು ಮಾಡಿದಳು. ಮುಂದಿನ ದಿನಗಳಲ್ಲಿ ಆಕೆಯು ತನ್ನ ತಪ್ಪುಗಳನ್ನು ತಿದ್ದಿಕೊಂಡಳು. ಇವತ್ತು ಕ್ರೈಸ್ತಿಯ ಸ್ತ್ರೀಯರಾದಂಥ ನೀವುಗಳು, ನಿಮ್ಮಲ್ಲಿ ಬಲಹೀನತೆ ಇದ್ದಂಥ ಪಕ್ಷದಲ್ಲಿ, ಆ ದೌರ್ಬಲ್ಯತೆಯಿಂದ ನೀವು ನರಳುತ್ತಿದ್ದಂಥ ಪಕ್ಷದಲ್ಲಿ ದೇವರನ್ನು ಬೇಡಿಕೊಳ್ಳಿರಿ, ಸ್ವಾಮಿ ನನ್ನನ್ನು ದೀನಳನ್ನಾಗಿ ಮಾಡು ಎಂಬುದಾಗಿ. ನನಗೆ ಆ ಅಹಂಕಾರದ ಅಸೂಹೆಯ ಗುಣವನ್ನು ತೆಗೆದುಹಾಕು ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಕುಟುಂಬದಲ್ಲೇ ಒಂದು ವೇಳೆ ಅದಿರಬಹುದು, ನಮ್ಮ ಸಭೆಗಳಲ್ಲಿ ಇರಬಹುದು, ನಮ್ಮ ವೈಯಕ್ತಿಕ ಜೀವನದಲ್ಲಿರಬಹುದು. ಅವು ನಮ್ಮನ್ನು ಹಾಳು ಮಾಡುತ್ತವೆ ಹೊರತು ಬೆಳೆಸುವುದಿಲ್ಲ. ಪ್ರಿಯ ಆತ್ಮಿಕ ಸಹೋದರಿಯರೇ, ಮಿರ್ಯಮಳು ದೇವರಿಂದ ಆರಿಸಲ್ಪಟ್ಟು ಉಪಯೋಗಿಸಲ್ಪಟ್ಟ ಪ್ರವಾದಿನಿ, ಇಸ್ರಾಯೇಲರ ಸ್ತ್ರೀ ಸಮೂಹದ ನಾಯಕಿ. ಆದಾಗ್ಯೂ ಪಾಪ ಮಾಡಿದಾಗ ಶಿಕ್ಷಿಸಲ್ಪಟ್ಟಳು. ನೀವು ಎಷ್ಟೇ ಉತ್ತಮವಾದ ಮಕ್ಕಳಾಗಿದ್ದಾಗ್ಯೂ ಸಹ ಪಾಪ ಮಾಡಿದಾಗ ದೇವರು ತನ್ನ ಮಕ್ಕಳನ್ನು ಶಿಕ್ಷಿಸುತ್ತಾನೆ. ಯಾಕೆಂದರೆ ದೇವರು ನಮ್ಮನ್ನು ಪ್ರೀತಿ ಮಾಡುತ್ತಾನೆ. ಆ ಪ್ರೀತಿಯ ನಿಮಿತ್ತವಾಗಿ ನಾವು ಶಿಕ್ಷೆಗೆ ಒಳಗಾದಾಗ ಅದನ್ನು ಅಂಗೀಕಾರ ಮಾಡಿಕೊಂಡು, ಸ್ವೀಕಾರ ಮಾಡಿಕೊಂಡು ನಾವು ನಮ್ಮನ್ನು ತಿದ್ದಿಕೊಳ್ಳಬೇಕು. ಮೋಶೆಯ ಪ್ರಾರ್ಥನೆಯ ಫಲವಾಗಿ ಪುನಃ ಆಕೆಯು ಸ್ಥಾಪಿಸಲ್ಪಟ್ಟಳು. ಪೌಲನು ಕೊರಿಂಥದವರು ಬರೆದ ಮೊದಲ ಪತ್ರಿಕೆ 10ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳುವ ಹಾಗೆ, ಆದುದರಿಂದ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರವಾಗಿರಲಿ. ನನಗೇನು ಆಗುವುದಿಲ್ಲ, ನಾನು ಸ್ಥಿರವಾಗಿದ್ದೇನೆ, ನಾನು ಗಟ್ಟಿಮುಟ್ಟಾಗಿದ್ದೇನೆ, ನಾನು ಬೀಳುವುದಿಲ್ಲ, ನಾನು ಆತ್ಮಿಕ ಬಲವನ್ನು ಹೊಂದಿದ್ದೇನೆ, ನಾನು ಸಭೆಗೆ ಹೋಗುತ್ತೇನೆ, ದಶಮಭಾಗ ಕೊಡುತ್ತೇನೆ, ದೇವರ ವಾಕ್ಯವನ್ನು ಓದುತ್ತೇನೆ, ಪ್ರಾರ್ಥನೆ ಮಾಡುತ್ತೇನೆ ಎಂಬುದಾಗಿ ಇವೆಲ್ಲವನ್ನು ಅಂದುಕೊಂಡಿರುವಾಗಲೇ ಬೀಳುವ ಪ್ರಸಂಗ ಬರಲು ಸಾಧ್ಯವಿರುತ್ತದೆ. ಯಾಕೆಂದರೆ ಸೈತಾನನು 1ನೇ ಪೇತ್ರ 5ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳುವ ಹಾಗೆ, ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲಿ, ಯಾರನ್ನು ಶೋಧಿಸಲಿ, ಯಾರನ್ನು ಬೀಳಿಸಲಿ ಎಂಬುದಾಗಿ ಕಾಯುತ್ತಿರುವಾಗ ಆತನ ಕುತಂತ್ರಕ್ಕೆ ನಾವು ಬೀಳದಂತೆ ಎಚ್ಚರಿಕೆಯಾಗಿರಲು ನಾವು ಕ್ರಿಸ್ತನು ಕೊಡುವ ಆಯುಧಗಳನ್ನು ಧರಿಸಿಕೊಳ್ಳಬೇಕು. ಪ್ರತಿಯೊಬ್ಬರ ಕೆಲಸವನ್ನು ನೋಡಿ ಪಕ್ಷಪಾತವಿಲ್ಲದೆ ತೀರ್ಪು ಮಾಡುವ ಆತನನ್ನು ನೀವು ತಂದೆ ಎಂದು ಕರೆಯುವವರಾಗಿರಲಾಗಿ ನಿಮ್ಮ ಪ್ರವಾಸ ಕಾಲವನ್ನು ಭಯಭಕ್ತಿಯುಳ್ಳವರಾಗಿ ಕಳೆಯಿರಿ ಎಂಬುದಾಗಿ ಪೇತ್ರನು ಬರೆದ ಮೊದಲ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನ ಹೇಳುವಂಥದ್ದಾಗಿದೆ. ಈ ಸಮಯದಲ್ಲಿ ಮಿರ್ಯಮಳ ಗುಣಾತಿಶಯಗಳನ್ನು ಕಂಡುಕೊಂಡಿದ್ದೇವೆ. ಆ ಗುಣಾತಿಶಯಗಳಿಂದ ನಾವು ಉತ್ತಮವಾದ ಭಾಗವನ್ನು ಆರಿಸಿಕೊಂಡು ಉತ್ತಮವಾದ ಕ್ರೈಸ್ತಿಯ ಮಕ್ಕಳಾಗುವಂತೆ ನಡೆಯಲು ದೇವರು ನಮಗೆ ಸಹಾಯವನ್ನು ಮಾಡಲಿ ಎಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ. ಪ್ರಾರ್ಥನೆ ಮಾಡುವ. ಸರ್ವಕ್ಕೂ ಒಡೆಯನಾದಂಥ ನಮ್ಮ ತಂದೆಯಾದ ದೇವರೇ, ಮಿರ್ಯಮಳ ಜೀವನ ಚರಿತ್ರೆಯನ್ನು ತಿಳಿಸಿಕೊಟ್ಟದಕ್ಕೋಸ್ಕರ ಸ್ತೋತ್ರ. ಆಕೆಯ ಗುಣಾತಿಶಯಗಳಲ್ಲಿ ಉತ್ತಮವಾದ ಗುಣಾತಿಶಯಗಳನ್ನು ಅನುಭವಿಸುವವರಾಗಿ ನಿನ್ನ ವಾಕ್ಯಕ್ಕೆ ತಕ್ಕಂತೆ ನಡೆದು ದೀನತೆಯಲ್ಲಿ ನಮ್ಮನ್ನು ಬಲಗೊಳಿಸು ಎಂಬುದಾಗಿ ಕ್ರಿಸ್ತನ ದಿವ್ಯನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೆನ್.